ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಾಯ್ತನದ ಸೌಭಾಗ್ಯವನ್ನ ಪಡೆಯೋದು ಈ ಕಾಲದಲ್ಲಿ ತುಸು ಕಷ್ಟನೇ. ಆಧುನಿಕ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇರೋ ಮಹಿಳೆಯರು ಮಕ್ಕಳನ್ನ ಪಡೆಯುವಂತ ಅವಕಾಶದಿಂದ ವಂಚಿತರಾಗ್ತಾರೆ. ಮುಟ್ಟಿನ ಸಮಸ್ಯೆ, ಮದ್ಯಪಾನ ಮತ್ತೆ ಧೂಮಪಾನವೂ ಕೂಡ ಬಂಜೆತನಕ್ಕೆ ಕಾರಣವಾಗ್ತಾ ಇದೆ. ಆದರೆ ಚಿಂತೆ ಪಡುವಂತ ಅಗತ್ಯ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರೋ ಹಾಗೆ ಬಂಜೆತನಕ್ಕೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಇವತ್ತು ಬಂಜೆತನಕ್ಕಿರುವ ಅತ್ಯಾಧುನಿಕ ಚಿಕಿತ್ಸೆ ಬಗ್ಗೆ ತಿಳಿಸುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಇನ್ನೊಂದು 10 ವರ್ಷ ಹಿಂದಕ್ಕೆ ಹೋಗೋದಾದ್ರೆ ಒಂದು ಫ್ಯಾಮಿಲಿಯಲ್ಲಿ ದಂಪತಿಗಳಿಗೆ 3-4 ಜನ ಮಕ್ಕಳು, ಎಲ್ಲನೂ ನಾರ್ಮಲ್ ಡೆಲಿವರಿ, ಏನೂ ಸಮಸ್ಯೆ ಇರಲ್ಲ, ಮಕ್ಕಳು ಹೆಲ್ದಿ ಆಗಿರ್ತಾ ಇದ್ರು, ತಾಯಿ ಕೂಡ ಹೆಲ್ದಿ ಆಗಿರ್ತಾ ಇದ್ರು. ಬಟ್ ಇವಾಗ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ? ಆ್ಯಕ್ಚುಲಿ ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ. ಒಂದು 25 ಇಯರ್ಸ್ ಬ್ಯಾಕ್ ಹೋದರೆ ನಿಮ್ಗೆ ಎಷ್ಟು ಮಕ್ಕಳು ಅಂತಂದರೆ ಅವ್ರಿಗೆ ಇದು ಗಣತಿನೇ ಕನ್ಫ್ಯೂಸ್ ಆಗೋದು. 8 to 10 ಅದಕ್ಕೆ ಸ್ವಲ್ಪ ನಮ್ಮ ಹೆಸರುಗಳು ಮರ್ತೋಗೋದು. ಆಮೇಲೆ ನಾವು ಅದಕ್ಕಿಂತ ಸ್ವಲ್ಪ ನಮ್ಮ ಅಜ್ಜಿ ತಾತಂದ್ರನ್ನ ಕೇಳಿದ್ರೆ ಡಜನ್ಸಲ್ಲಿ ಹೇಳೋರು. ಬಟ್ ಆಮೇಲೆ ನೀವು ಹೇಳ್ದಂಗೆ 10 ಇಯರ್ಸ್ ಬ್ಯಾಕ್ 3 to 5 ಅಂತೂ ಇರ್ತಿತ್ತು. ಬಟ್ ಇವಾಗಂತೂ 1 ಆಗೋದಕ್ಕೇ ತುಂಬ ಒದ್ದಾಡ್ತಾರೆ, ಅನುಭವಿಸ್ತಾರೆ. ನನಗೂ ಆ್ಯಕ್ಚುಲಿ ಈ ಪ್ರಶ್ನೆ ತುಂಬ ಕಾಡಿದೆ. ನಾವೆಲ್ಲ ಹ್ಯೂಮನ್ ಬೀಯಿಂಗ್ ಸೇಮ್ ಇದ್ದೀವಿ, ಜನಾಂಗದಿಂದ ಜನಾಂಗಕ್ಕೆ ಹೋಗ್ತಿದ್ದೀವಿ. ಬಟ್ ಯಾಕೆ ಈ ರಿಕ್ರಿಯೇಷನ್, ರೀಪ್ರೊಡಕ್ಷನ್ ಅನ್ನೋದು ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ನಾನು ಸುಮಾರು ಸಲ ಯೋಚನೆ ಮಾಡ್ತೀನಿ. ಬಟ್ ಆವಾಗ ನನಗೆ ತುಂಬ ಅನ್ಸೋದು, ಮುಂಚೆ ಹಸ್ಬೆಂಡ್ಗೆ ವೈಫ್ಗೆ ಒಂದು ಮದುವೆ ಅಂತ ಆಗಿದ ತಕ್ಷಣ ಮಕ್ಕಳು ಅನ್ನೋದೇ ಮೇನ್ ಪ್ರಯಾರಿಟಿ. ನೀವು ನೋಡಿರ್ಬೋದು, ಐದರ್ ವೈಫ್ ವಿಲ್ ಬಿ ಪ್ರೆಗ್ನೆಂಟ್ ಆರ್ ಶಿ ವಿಲ್ ಬಿ ಬಾಣಂತನ. ಪ್ರೆಗ್ನೆನ್ಸಿ ಅದೇ ಇದರಲ್ಲಿ ಅವ್ರದ್ದು ಫುಲ್ ಲೈಫ್ ಸೈಕಲ್ ಅದರಲ್ಲೇ ಹೋಗ್ತಿತ್ತು. ಬೇರೆ ಏನು ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ. ಆಮೇಲೆ ತುಂಬ ಅರ್ಲಿ ಮ್ಯಾರೇಜಸ್ ಆಗ್ತಿತ್ತು, ನೋಡಿದಿರಲ್ಲ. 18, 20, 22 ಆಲ್ರೆಡಿ ಅವ್ರು ಕ್ಯುಬೆಕ್ಟಮಿ ಕೂಡ ಆಗಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರೋರು, ಜ್ಞಾಪಕ ಇದೆಯಾ? ಬಟ್ ಇವಾಗ ಮದುವೆ ಪ್ಲಾನ್ ಮಾಡೋದೇ post 30. ಆಮೇಲೆ ವೈಫ್ಸ್ಗೆ ಬೇರೆ ಥರ ಎಕ್ಸ್ಪೆಕ್ಟೇಷನ್ಸು, ಗ್ರೋತ್ ಆಗಬೇಕು ಫೈನಾನ್ಷಿಯಲಿ, ಕೆರಿಯರಲ್ಲಿ ಇದಾಗಬೇಕು. ಸುಮಾರು ಜನ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾರೆ. ಅವಾಗ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಕನ್ಸೀವ್ ಆದರೆ ಆದರೂ ದೇ ಹ್ಯಾವ್ ಟು ಕ್ಯಾರಿ, ಅಬಾರ್ಷನ್ಸ್ ಅನ್ನೋ ವರ್ಡ್ ಇರಲಿಲ್ಲ. ಆಮೇಲೆ ನೀವು ನೋಡಿರ್ಬೋದು, ಅವ್ರಿಗೆ ಕಂಪ್ಲೀಟಾಗಿ ಅವರು ಡೆಕೋರೇಟ್ ಮಾಡ್ಕೊಳ್ತಿದ್ದಿದ್ದು ಅವ್ರನ್ನ ಅರ್ಶಿನ, ಕುಂಕುಮ, ಗಂಧ, ಬೇರೆ ಏನು ಕೆಮಿಕಲ್ಸ್ ಇರಲಿಲ್ಲ ಬಾಡಿ ಮೇಲೆ. ತಲೆ ತೊಳಿತಿದ್ದ ಸೀಗೆಕಾಯಿ, ಅಭ್ಯಂಗನ, ಎಣ್ಣೆ ಸ್ನಾನ, ತುಂಬ ನೇಚರ್ಗೆ ಸಿಕ್ಕಾಪಟ್ಟೆ ಹತ್ತಿರ ಇದ್ರು. ಬಟ್ ಇವಾಗ ನೀವು ನೋಡ್ಬೋದು, ತಲೆಗೆ 10 ಕೆಮಿಕಲ್ಸ್ ಹಾಕೊತೀವಿ. ಶ್ಯಾಂಪೂ, ಕಂಡೀಷ್ನರ್, ಸಾಫ್ಟ್ನರ್, ಏನೇನಿದೆ ಹೇಳಿ ನೀವು, ಸೀರಮ್ಗಳು, ಮುಖಕ್ಕೆ ಒಂದು 10 ಟೈಪ್ಸು, ಕಣ್ಣಿಗೆ, ಕಾಲಿಗೆ, ಕಿವಿಗೆ, ಮಖಕ್ಕೆ. ಸೊ ಆ ಕೆಮಿಕಲ್ಸ್ ತುಂಬ ದುಷ್ಪರಿಣಾಮಗಳಾಗ್ತಾ ಇದೆ ನಮ್ಮ ಲೈಫ್ ಮೇಲೆ. ಥೈರಾಯ್ಡ್ ಸಮಸ್ಯೆ ಏನಕ್ಕೆ ಇಷ್ಟೊಂದು ಅಂತ ನಾವು ಕೇಳ್ತೀವಲ್ಲ ಎಲ್ಲರಲ್ಲೂ ಅಂತ, ನಾವು ತುಂಬ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಿದ್ದೀವಿ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಗ್ಲ್ಯಾಂಡ್ಸ್ ನಮಗೆ. ಅದು ಕೆಮಿಕಲ್ಸಿಂದ ಕಂಪ್ಲೀಟಾಗಿ ಛಿದ್ರ ಆಗ್ತಾ ಇದೆ. ಸೊ ಅದರಿಂದ ಪೀರಿಯಡ್ ಸಮಸ್ಯೆ, PCOD ಸಮಸ್ಯೆ, ದಪ್ಪ ಆಗೋದು, ಶುಗರು, ಇದೆಲ್ಲ ಮುತ್ಕೊಂಡಾಗ ಮಗು ಆಗ್ಲಿಕ್ಕೂ ತುಂಬ ಸಮಸ್ಯೆ ಜಾಸ್ತಿ ಆಗ್ತಿದೆ ನನ್ನ ಪ್ರಕಾರ. ಓಕೆ, ನಾವ್ ಇವಾಗ ಬಹಳ ಕಾಮನ್ ಆಗಿ ಯೂಸ್ ಮಾಡ್ತೀವಲ್ವಾ ಡಾಕ್ಟರ್, ಮಿಸ್ಕ್ಯಾರೇಜ್ ಆಗ್ಬಿಟ್ಟಿದೆಯಂತೆ. ಬಹುಶಃ ನಮ್ಮ ಅಜ್ಜಿ ತಾತ ಅವರು ಕೇಳಿದ್ರೆ ಆತರ ಒಂದು ವರ್ಡ್ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಅವರಿಗೆ. ಈ ರಿಪೀಟೆಡ್ ಮಿಸ್ಕ್ಯಾರೇಜಸ್ಗಳು ಯಾಕೆ ಆಗ್ತಾ ಇದೆ ಅಂತ? ಒಂದು ಇದು ಮಿಸ್ಕ್ಯಾರೇಜ್ ಆದ್ರೆ ಚೈತ್ರ ಅವರೇ, ಅವರು ಡಾಕ್ಟರ್ಸ್ ಹತ್ರ ಹೋಗ್ತಾನೆ ಇರ್ಲಿಲ್ಲ. ಸೊ ಅದು ಗೊತ್ತಾಗ್ತಾನೂ ಇರ್ಲಿಲ್ಲ. ಅವ್ರಾಗವ್ರೆ ಏನೋ ಸಂಭಾಳಿಸ್ಕೊಂಡ್ಬಿಟ್ಟವ್ರು. ನೀವು ನೋಡಿರ್ಬೋದು, ಡೆಲಿವರಿ ಕೂಡ ಮನೇಲೆ ಮಾಡ್ಕೊಂಡ್ಬಿಡೋರು, ಯಾರೋ ದಾದಿಗಳು ಬಂದು ಅಲ್ವಾ. ಸೊ ಅದು ಡಾಕ್ಟರ್ಸ್ ವರ್ಗೂ ಬರ್ತಿರ್ಲಿಲ್ಲ. ಇವಾಗ ಬ್ಲೀಡ್ ಆಗಿದ ತಕ್ಷಣ ಡಾಕ್ಟರ್ಸ್ ಹತ್ರ ತೋರಿಸ್ತಾರೆ, ಸ್ಕ್ಯಾನ್ ಮಾಡಿಸ್ತಾರೆ. ಸೊ ನಮಗೆ ಅರಿವು ಜಾಸ್ತಿ ಆಗಿದೆ ಅಬಾರ್ಷನ್ಸ್ ಮೇಲೆ. ಒಂದು ಮುಖ್ಯ ಕಾರಣ ಏಜ್. ನನಗೆ ಏಜ್ ಆಗ್ತಿದ್ದಂಗೆ ಅಬಾರ್ಷನ್ ರೇಟ್ಸ್ ಹೈ. ಯಾಕಂದ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಮಗುಗೆ ಜಾಸ್ತಿ. 38, 39, 40ಗೆ ಬರ್ತಾರೆ ಜನ ಮಗು ಆಗ್ಲಿಕ್ಕೆ. ಇವಾಗ ನೆನ್ನೆ ಒಂದು ಕಪಲ್ನ ನೋಡಿದೆ, ಲೇಡಿಗೆ 38, ಹಸ್ಬೆಂಡ್ಗೂ 38, 10 ಇಯರ್ಸ್ ಆಗಿದೆ ಮ್ಯಾರಿಡ್ ಲೈಫ್ ಆಗಿ. ಒಂದು ಸತಿನೂ ಅವ್ರ ಜೊತೆಗಿಲ್ಲ. ಇವ್ರದ್ದು ಟೂರಿಂಗ್ ಜಾಬ್, ಅವ್ರದ್ದು ಟೂರಿಂಗ್ ಜಾಬ್, IT. ಕಂಟಿನ್ಯೂಸ್ ಆಗಿ ಅವ್ರ ಮಗುಗೆ ಟ್ರೈಯೇ ಮಾಡಿಲ್ಲ. 10 ವರ್ಷ ಆದಮೇಲೆ ದೇ ಆರ್ ರಿಯಲೈಸಿಂಗ್ ನಮಗೆ ಮಗು ಬೇಕು ಅಂತ. ಸೊ ಅವ್ರು ಕನ್ಸೀವ್ ಆಗಿದ ತಕ್ಷಣ 1.5 ತಿಂಗಳಿಗೆ ಬ್ಲೀಡ್ ಆಗ್ಬಿಡ್ತಾ ಇದ್ದಾರೆ. ಸೊ ನಮ್ಗೆ ಏಜ್ ಆಗ್ತಿದ್ದಂಗೆನೆ ನಮ್ಗೆ ಅಬಾರ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಜನರಿಗೆ ಅದು ಗೊತ್ತಿರಬೇಕು. ಎಗ್ಗಳು ಕ್ವಾಲಿಟಿ ಕಮ್ಮಿ ಆಗ್ತಿದ್ದಂಗೆ ಅಬಾರ್ಷನ್ಸ್ ಆಗುತ್ತೆ. ನೀವು ನೋಡಿರ್ಬೋದು, ಸಿವಿಯರ್ PCOD ಸಮಸ್ಯೆ ಇರೋರಿಗೆ ಹೇರ್ಸ್ ಎಲ್ಲ ಹೇಗಿರುತ್ತೆ, ಮುಖದಲ್ಲಿ, ಮೈಯಲ್ಲಿ.
ಸೊ ಗಂಡಸರು ಹಾರ್ಮೋನ್ಸ್ ಯಾವಾಗ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಅಬಾರ್ಷನ್ಸ್ ರೇಟ್ಸ್ ತುಂಬ ನೋಡಿದ್ದೀನಿ ನಾನು. ಥೈರಾಯ್ಡ್ ಸಮಸ್ಯೆ, ಯಾವಾಗ ಥೈರಾಯ್ಡ್ ತುಂಬ ಪ್ರಾಬ್ಲಮ್ ಕೊಡ್ತಿರುತ್ತೆ ಅವಾಗ ಮಗು ಒಳಗಡೆ ಬೆಳವಣಿಗೆ ಆಗಲ್ಲ. ಆಮೇಲೆ ಅಕ್ಕಪಕ್ಕದವ್ರು ಮನೆಯವ್ರು ಹೇಳಿದ್ರು ನಾವು ಥೈರಾಯ್ಡ್ ಮಾತ್ರ ನಿಲ್ಲಿಸ್ಬಿಟ್ವಿ, ನಾವು ತಗೋತಿಲ್ಲ, ಲೈಫ್ ಲಾಂಗ್ ತಗೋಬೇಕಂತೆ ಅಂತ ಬಿಟ್ಟೇ ಬಿಡ್ತಾರೆ. ಸೊ ಥೈರಾಯ್ಡ್ ಆ ಥರ ಪ್ರಾಬ್ಲಮ್ ಆದಾಗ್ಲೂ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ತಿರತ್ತೆ. ಸೊ ಇವ್ರಿಗೆ ಏನು ಕಾರಣ ಅಂತ ನಾವು ಕಂಡುಹಿಡಿದ್ಬಿಟ್ಟು ಅದನ್ನು ಸರಿ ಮಾಡಿದ ತಕ್ಷಣ ಮಗು 9 monthsವರೆಗೂ ಹೋಗುತ್ತೆ, ಚೆನ್ನಾಗಾಗುತ್ತೆ. ಓಕೆ ಡಾಕ್ಟರ್, ಅಲ್ಲಿ ಸ್ಲೈಟ್ ಬ್ಲೀಡಿಂಗ್ ಆಗುತ್ತಲ್ವಾ, ಅದಾದ ನಂತರನೂ ಕೂಡ ಮಗುನ ಉಳ್ಸಕ್ಕಾಗತ್ತಾ, ಮಿಸ್ಕ್ಯಾರೇಜ್ ಸ್ಟಾಪ್ ಮಾಡಕ್ಕಾಗತ್ತಾ? ಡೆಫಿನೆಟ್ಲಿ. ಬೇಗ ಬಂದ್ರೆ ಅವ್ರಿಗೆ ಅಕಸ್ಮಾತ್ ಸ್ಪಾಟಿಂಗ್ ಆಗ್ತಿದೆ ಅಂದ್ರೆ, ಸ್ಕ್ಯಾನ್ ಅಲ್ಲಿ ಮಗು ಹಾರ್ಟ್ ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಬ್ಲೀಡಿಂಗ್ ಸ್ಟಾಪ್ ಮಾಡ್ಬೋದು, ಬೇಗ ಬರಬೇಕು. ಡಾಕ್ಟರ್, ಇವಾಗ ಅತ್ಯಾಧುನಿಕ ತಂತ್ರಜ್ಞಾನ ಇದೆ, ಎಲ್ಲಾ ರೀತಿಯಾದಂತಹ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಗಳಿದೆ ಅಂತ ಹೇಳ್ತಾ ಇದ್ರೆ ನೀವು ಹಿಂದಿನ ಸಂಚಿಕೆಯಲ್ಲೂ ಕೂಡ. ಏನೇನು ಆಪ್ಷನ್ಸ್ ಗಳಿದೆ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥ ದಂಪತಿಗಳಿಗೆ ಅಂತ? ತುಂಬಾ ಜನಕ್ಕೆ ಟ್ಯೂಬ್ ಬ್ಲಾಕ್ ಆಗಿದೆ, ನೀವು ಕಂಪ್ಲೀಟ್ ಆಗಿ ನಿಮ್ಗೆ ಆಗಲ್ಲ ಅಂತ ಕಳಿಸ್ಬಿಡ್ತಾ ಇದ್ರು ಮುಂಚೆ ಎಲ್ಲ. ಬಟ್ ಇವಾಗ ನೀಟಾಗಿ ಟ್ಯೂಬ್ಸ್ ಓಪನ್ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿ ಮೂಲಕ, ಹಿಸ್ಟೋಸ್ಕೋಪಿ ಮೂಲಕ ಒಳ್ಳೊಳ್ಳೆ ಶಸ್ತ್ರಚಿಕಿತ್ಸೆಗಳಾಗಿದೆ. ಟ್ಯೂಬ್ ಬ್ಲಾಕ್ ಆದ್ಮೇಲೆ ಅವ್ರಿಗೊಂದು 2 months ಗ್ಯಾಪ್ ಕೊಟ್ಬಿಟ್ಟು ನ್ಯಾಚುರಲ್ ಆಗು ಕನ್ಸೀವ್ ಆಗೋದು, IUI ಅಲ್ಲೂ ಆಗ್ಬೋದು. ಹಸ್ಬೆಂಡ್ಸ್ ಅಲ್ಲಿ ಕೌಂಟ್ ತುಂಬಾ ಲೋ ಇದ್ದ ತಕ್ಷಣ ನೀವು ಡೋನರ್ಗೆ ಹೋಗಿ ಅನ್ಬಿಡೋರು. ಬಟ್ ಇವಾಗಂತೂ ಎಷ್ಟು ತಂತ್ರಜ್ಞಾನ ಮುಂದಾಗಿದೆ ಅಂತಂದ್ರೆ ಹಸ್ಬೆಂಡ್ ಸ್ಪರ್ಮ್ಸ್ನ ರಿಟ್ರೀವ್ ಮಾಡಿ ನಾವು ಕನ್ಸೀವ್ ಮಾಡಿಸ್ಬೋದು. ಮುಂಚೆ ಫೈಬ್ರಾಯ್ಡ್ಸ್ ಎಲ್ಲ ಗರ್ಭಕೋಶದಲ್ಲಿ ಕೂತ್ಬಿಟ್ಟಿದ್ರೆ ನಿಮ್ಗೆ ಖಂಡಿತ ಆಗಲ್ಲ, ಅವ್ರಿಗೆ ಬೇರೆ ಮದುವೆ ಅನ್ಬಿಡೋರು. ನೀಟಾಗಿ ಫೈಬ್ರಾಯ್ಡ್ಸ್ ತೆಗೆದು ಯೂಟ್ರಸ್ನ ರೀಕನ್ಸ್ಟ್ರಕ್ಟ್ ಮಾಡಿ 6 months ಗ್ಯಾಪ್ ಕೊಟ್ಟು ಅವರೇ ಕನ್ಸೀವ್ ಆಗ್ಬೋದು. ಹಲವಾರು ಥರ ತಂತ್ರಜ್ಞಾನಗಳು ಮುಂದುವರೆದ್ಬಿಟ್ಟಿದೆ. ಎಷ್ಟೋ ಜನ ರಿಪೀಟೆಡ್ ಆಗಿ 7-8 ಸಲ IUI ಮಾಡಿಸ್ಕೊಂಡಿರ್ತಾರೆ, ಕನ್ಸೀವೇ ಆಗಿರಲ್ಲ. ಅದಕ್ಕೆ ಕಾರಣ ಏನು ಅಂತ ಇಬ್ರು ಕೂಡಿಸ್ಬಿಟ್ಟು ಟೆಸ್ಟ್ ಮಾಡಿಸ್ಬೋದು. ಹಸ್ಬೆಂಡ್ ಸ್ಪಮ್ಸಲ್ಲಿ ತುಂಬ ಡ್ಯಾಮೇಜ್ ಬಂದರೆ DFI ಅನ್ನೋದು ಹೈ ಬರುತ್ತೆ. ಹೈ DFI ಇರೋದಕ್ಕೆ ಇವಳಿಗೆ IUI ಕನ್ಸೀವ್ ಆಗ್ತಿಲ್ಲ ಅಂತ ಪಿನ್ ಪಾಯಿಂಟ್ ಮಾಡಿ ಅದನ್ನು ಸರಿ ಮಾಡ್ಬೋದು. ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗೋಗಿದೆ. ಜನರಿಗೆ ಇದ್ರ ಬಗ್ಗೆ ಅರಿವು ಬೇಕು, ಅವೇರ್ನೆಸ್ ಬೇಕು, ಡಾಕ್ಟರ್ಸ್ ಹತ್ರ ಬಂದು ತೋರಿಸ್ಕೋಬೇಕು. IUI ಫೇಲ್ಯೂರ್ಗಳ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್, ಮೇಜರ್ ಡಿಫ್ರೆನ್ಸ್ ಏನು ಅಂತ IUI ಮತ್ತೆ IVFಗೆ ಇರುವಂಥದ್ದು? IUI ತುಂಬಾ ಸಿಂಪಲ್ ಪ್ರೊಸೀಜರು, ಅದರಲ್ಲಿ ಏನು ಜಾಸ್ತಿ ಇಂಜೆಕ್ಷನ್ಸ್ ಇರಲ್ಲ, ಮಾತ್ರೆಗಳಿರಲ್ಲ. 4-5 ದಿವಸಕ್ಕೆ ಒಂದ್ಸಲಿ ಸ್ಕ್ಯಾನ್ ಇರುತ್ತೆ. 1-2 ಮೊಟ್ಟೆ ಮಾತ್ರ ರೆಡಿ ಮಾಡ್ತೀವಿ. ಎಗ್ ರೆಡಿಯಾಗಿ ರಪ್ಚರ್ ಆಗೋ ಟೈಮಲ್ಲಿ ಹಸ್ಬೆಂಡ್ ಸ್ಪರ್ಮ್ ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಇದು ಮಾಡಿ ಪ್ರಿಪೇರ್ ಮಾಡಿ ಒಳಗೆ ಹಾಕ್ತೀವಿ. ಒಂದು 10 ನಿಮಿಷ ಹಾಸ್ಪಿಟ್ಲಲ್ಲಿ ಇರಬೇಕು. ಆಮೇಲೆ ಅವ್ರದ್ದು ರೆಗ್ಯುಲರ್ ಆಕ್ಟಿವಿಟೀಸ್ ಹೊಟ್ಟೋಗ್ತಾರೆ. ಏನು ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಇಲ್ಲ, ಕೆಲಸದಿಂದ ರಜಾ ಹಾಕಂಗಿಲ್ಲ. 15 days ಆದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ತಾರೆ. ಪಾಸಿಟಿವ್ ಬಂತು ಅಂದ್ರೆ ವೆರಿ ಗುಡ್, ಕಂಟಿನ್ಯೂ ಆಗುತ್ತೆ. IVF ಹಾಗಲ್ಲ, ಅವ್ರಿಗೆ 2nd day ಇಂದಾನೆ ಇಂಜೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಎವ್ರಿ ಡೇ ಇರುತ್ತೆ. ಸ್ಕ್ಯಾನ್ಸ್ ತುಂಬ ಫ್ರೀಕ್ವೆಂಟ್ ಆಗಿರುತ್ತೆ. ಎಗ್ ತೊಗೊಳ್ಳೋ ದಿವಸ ಅವ್ರಿಗೆ ಜ್ಞಾನ ತಪ್ಪಿಸ್ಬಿಟ್ಟು ನಾವು ಅನಸ್ತೀಸಿಯಾ ಕೊಟ್ಟು ಮಾಡ್ತೀವಿ. ಹಸ್ಬೆಂಡ್ ಸ್ಪರ್ಮ್ಸ್ ಹಾಕಿ ಎಂಬ್ರಿಯೋಸ್ ಕ್ರಿಯೇಟ್ ಮಾಡ್ತೀವಿ. ಗರ್ಭಕೋಶದೊಳಗಡೆ ಭ್ರೂಣನ ನಾವೇ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅಲ್ಲಿ ಮಲ್ಟಿಪಲ್ ಪ್ರೊಸೀಜರ್ಸ್ ಇದೆ. ಸೊ ಅವ್ರು ಅಟ್ಲೀಸ್ಟ್ ಒಂದು 15 ದಿವಸ ಹುಷಾರಾಗಿರಬೇಕು. ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ತುಂಬ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಅದರಂತ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತೂ ಇರಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಮೇಲೆ ಅವ್ರಿಗೆ ಮೆಡಿಸಿನ್ಸ್ ಜಾಸ್ತಿ ಕಂಟಿನ್ಯೂ ಆಗುತ್ತೆ. ಅವ್ರನ್ನ ತುಂಬ ಹುಷಾರಾಗಿ 9 months ಮಾನಿಟರ್ ಮಾಡ್ತೀವಿ. ಬೇರೆ ಪ್ರೆಗ್ನೆನ್ಸಿ ಥರ ತುಂಬ ಈಸಿಯಾಗಿ ಹೋಗಲ್ಲ. ಇಲ್ಲಿ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂದರೆ ಮದುವೆ ಆದ ನಂತರ ಕಪಲ್ಸ್ ಏನಾದರೂ ಬಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೋಬೇಕಾ? ಅಂದರೆ ಇನಿಷಿಯಲ್ ಡೇಸಲ್ಲೇ ಬರೋದು ಎಷ್ಟು ಉತ್ತಮ ಅಂತ? ನನ್ನ ಪ್ರಕಾರ ಅವ್ರ ಮದುವೆಗೆ ಮುಂಚೆನೇ ತೋರಿಸ್ಕೋಬೇಕು. ತುಂಬ ಹೊಟ್ಟೆ ನೋವು ಬರ್ತಿದ್ರೆ, ಪೀರಿಯಡ್ಸೇ ಆಗ್ತಿಲ್ಲ ಅಂದರೆ, 1 year ಆದರೂ ಅವ್ರಿಗೆ ಪೀರಿಯಡೇ ಆಗಿಲ್ಲ ಅಂದರೆ, ಅಥವಾ ಹಸ್ಬೆಂಡ್ಸಲ್ಲಿ ಏನಾದ್ರು ರಿಪೀಟೆಡ್ ಇನ್ಫೆಕ್ಷನ್ ಇದ್ದರೆ, ಅವ್ರಿಗೆ ಟೆಸ್ಟಿಕ್ಯುಲರ್ ಪೇಯ್ನ್ ಎಲ್ಲ ಇದ್ದರೆ, ಅಡಿಕ್ಷನ್ಸ್ ತುಂಬ ನೋಡಿದಿರಲ್ಲ, ಗಂಡು ಹೆಣ್ಣು ಇಬ್ಬರು ಇವಾಗ ಧೂಮಪಾನ ಮತ್ತು ಮದ್ಯಪಾನ ಮಾಡ್ತಾರೆ. ಅದರದ್ದು ದುಷ್ಪರಿಣಾಮ ತುಂಬ ಇರುತ್ತೆ. ಮದುವೆಗೆ ಮುಂಚೆನೇ ಒಂದು ಸ್ಕ್ರೀನಿಂಗ್ ಅಂತ ಮಾಡಿಸ್ಕೊಂಡ್ರೆ ಅವ್ರಿಗೂ ಒಂದು ಐಡಿಯಾ ಇರುತ್ತೆ. ನಮಗೆ ಹೇಳ್ದೆ ಮಾಡಿಬಿಟ್ರು ಮದುವೆ ಅಂತ ಆಮೇಲೆ ತುಂಬ ಕಚ್ಚಾಡ್ತಾರೆ, ಕಿತ್ತಾಡ್ತಾರೆ. ಸೊ ಜಾತಕ ನೋಡೋವಾಗಲೇ ಒಂದು ಬ್ಲಡ್ ಟೆಸ್ಟ್ ಎಲ್ಲನೂ ನೋಡ್ಕೊಂಡ್ಬಿಟ್ರೆ 3 ಚೆನ್ನಾಗಿದ್ದರೆ ಮದುವೆ ಆದರೆ ಒಳ್ಳೆಯದು. ಇಲ್ಲ ಅದನ್ನು ಸರಿ ಮಾಡ್ಕೊಂಡು ಮದುವೆ ಆದರೆ ಇನ್ನೂ ಒಳ್ಳೆಯದು. ಬಟ್ ನಾನು ಈ ನಡುವೆ ತುಂಬ ಜನ ಹುಡುಗರು ಬಂದು ಸೆಮೆನ್ ಅನಾಲಿಸಿಸ್ ಮಾಡ್ಸೋದು ನೋಡಿದ್ದೀನಿ ಬಿಫೋರ್ ಮ್ಯಾರೇಜ್. ಗುಡ್ ಡೆವಲಪ್ಮೆಂಟ್, ವೆರಿ ಗುಡ್ ಅಲ್ವಾ? ಸೊ ಅಕಸ್ಮಾತ್ ಅವ್ರಿಗೆ ತೊಂದರೆ ಇದ್ದರೆ ಆಗಲೇ ಟ್ರೀಟ್ಮೆಂಟ್ ಆಗುತ್ತೆ. ಆಮೇಲೆ ದುಶ್ಚಟಗಳ ಬಗ್ಗೆ ನಾವು ಅವ್ರಿಗೆ ಹೇಳ್ತೀವಿ, ಕಮ್ಮಿ ಮಾಡ್ತಾ ಬರ್ತಾರೆ. 1 ಸಿಗರೇಟಲ್ಲಿ 2000 ಕೆಮಿಕಲ್ಸ್ ಇರುತ್ತಂತೆ. ಸೊ ಅದೆಷ್ಟು ಪ್ರಾಬ್ಲಮ್ಸ್ ಆಗ್ಬೋದು ಮೈಯಲ್ಲಿ. ಸೊ ಅದನ್ನೆಲ್ಲ ನಾವು ಕೂತ್ಕೊಂಡು ಹೇಳಿದಾಗ ಅವ್ರಿಗೊಂದು ಸ್ವಲ್ಪ ಮನದಟ್ಟು ಆಗುತ್ತೆ. ಸೊ ಆ ಮದುವೆ ಆದ್ಮೇಲೂ ಅವ್ರು ಕನ್ಸೀವ್ ಆಗ್ತಿಲ್ಲ ಅಂದರೆ ಇಬ್ಬರು ಬಂದು ಟೆಸ್ಟ್ ಮಾಡಿಸೋದು ತುಂಬ ಒಳ್ಳೆಯದು. ನೀವು ಹೇಳ್ದಂಗೆ ಆದಷ್ಟು ಬೇಗ ಬರಬೇಕು. ಓಕೆ, ಇಲ್ಲಿ ಡಾಕ್ಟರ್ ಆಶಾ ಅವ್ರ ಕಾರ್ಯಕ್ರಮ ಬಂದರೆ ಬುದ್ಧಿ ಹೇಳ್ತಾ ಇರ್ತಾರೆ ಕಪಲ್ಸ್ಗೆ, ಲೇಟ್ ಮ್ಯಾರೇಜ್ ಆಗಬೇಡಿ ಈ ಥರದ್ದೆಲ್ಲ. ವಾಟ್ ಇಸ್ ದ ರೈಟ್ ಏಜ್ ಟು ಹ್ಯಾವ್ ಕಿಡ್ ಅಂತ? ಆ್ಯಕ್ಚುಲಿ 20 to 30 ವೆರಿ ಬ್ಯೂಟಿಫುಲ್ ಪೀರಿಯಡ್. ಬಟ್ ನೀವು ತುಂಬ ಎಜುಕೇಷನ್ ವೈಸು ನಿಮ್ಮ ಕೆರಿಯರ್ ವೈಸ್ ಎಲ್ಲ ಇತ್ತು ಅಂದರೆ 21 ದಾಟಿದ ಮೇಲೆ 25 ಅಪ್ರೋಚಿಂಗ್ ಆ ಟೈಮಲ್ಲಿ ಮದುವೆ ಆದರೆ
30 ಒಳಗಡೆ ಫ್ಯಾಮಿಲಿ ಮುಗಿಸ್ಕೊಂಡ್ರೆ ದಟ್ ವಿಲ್ ಬಿ ದ ರೈಟ್ ಕೋರ್ಸ್ ಆಫ್ ಆಕ್ಷನ್ ನಿಮ್ಗಳಿಗೆ ಅಂತ. ಡಾಕ್ಟರ್ ಒಬ್ರು ಕಾಲರ್ ಇದ್ರೆ ಮಾತನಾಡಿಸ್ಬಿಡ್ತೀನಿ. ಕಾವ್ಯ ಅಂತ ಬೆಂಗಳೂರಿಂದ, ನಮಸ್ತೆ. ನಮಸ್ಕಾರ ಡಾಕ್ಟರ್, ನಾನು ಕಾವ್ಯ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಕಾವ್ಯ. ನನಗೆ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದೆ ಡಾಕ್ಟರ್. ಆಗ ನನ್ಗೆ ಒಂದು ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಎಕ್ಟೋಪಿಕ್ ಆಗಿ ರಿಮೂವ್ ಮಾಡಿಸ್ಕೊಂಡೆ. ಇನ್ನೊಂದು ಟ್ಯೂಬ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈಗ ಅದ್ರಲ್ಲಿ ನೀವು ನನಗೆ IU ಸಜೆಸ್ಟ್ ಮಾಡ್ಬೋದಾ, IVF ಸಜೆಸ್ಟ್ ಮಾಡ್ತೀರಾ? ಆಮೇಲೆ ಯಾವ್ದ್ರಲ್ಲಿ ಸಕ್ಸಸ್ ರೇಟ್ ಇದೆ ಅದನ್ನ ಹೇಳಿ ಡಾಕ್ಟರ್. ಏಜ್ ಕಾವ್ಯ? ನಂದು 27 ಇದೆ, ನಮ್ಮ ಹಸ್ಬೆಂಡ್ 32 ಇದೆ. ಓಕೆ, ಏಜು ಇನ್ನು ಸಣ್ಣದಿರೋದ್ರಿಂದ ಮತ್ತೊಂದು ಟ್ಯೂಬ್ ತುಂಬಾ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದ್ರ ಎಕ್ಟೋಪಿಕ್ ಸರ್ಜರಿ ಮಾಡೋ ಟೈಮಲ್ಲಿ? ಹಾ ಹೇಳಿದ್ದಾರೆ ಡಾಕ್ಟರ್. ಟ್ಯೂಬ್ ತುಂಬಾ ಚೆನ್ನಾಗಿದ್ರೆ ನೀವು IUI ಮಾಡಿಸ್ಕೋಬಹುದು. ನಿಮ್ಗೆ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ. 27-32 ವಯಸ್ಸಿರೋದ್ರಿಂದ. ಮತ್ತೆ ನಿಮ್ಮ ಹಸ್ಬೆಂಡ್ ಸೆಮೆನ್ ಅನಾಲಿಸಿಸ್ ಎಲ್ಲ ನಾರ್ಮಲ್ ಇದೆಯಪ್ಪ? ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಎಲ್ಲ ಪರ್ಫೆಕ್ಟ್ ಇದ್ರೆ ನಿಮಗೆ ಸಕ್ಸಸ್ ರೇಟ್ಸ್ ತುಂಬಾ ಚೆನ್ನಾಗಿರುತ್ತೆ. IUI ಟ್ರೈ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಕಾವ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಗರ್ಭಗುಡಿ IVF ಸೆಂಟರ್ನ ಬ್ರಾಂಚಸ್ಗಳು ತುಂಬ ಇದ್ದಾವೆ. ಸೊ ಇದೊಂದು ಡೌಟ್ ಇದ್ದೇ ಇರುತ್ತೆ, ಎಲ್ಲ ಬ್ರಾಂಚಸ್ ಸಕ್ಸಸ್ ರೇಟ್ ಸೇಮ್ ಆಗಿದೆಯಾ, ಡಾಕ್ಟರ್ಗಳು ಎಕ್ಸ್ಪರ್ಟ್ ಆಗಿರ್ತಾರಾ, ನಾವೆಲ್ಲ ಕಡೆನೂ ಹೋಗ್ಬೋದಾ ಅನ್ನುವಂಥದ್ದು ಏನು ಹೇಳ್ತೀರಾ? ಹೌದು, ಆ್ಯಕ್ಚುಲಿ ಆಶಾ ಮೇಡಮ್ ಬೇಕು ಅಂತ ಹೇಳ್ತಾರೆ, ಬಟ್ 7 ಕಡೆನೂ ನಾನು ಕೂರೋದಕ್ಕಾಗಲ್ಲ. ಅದು ಆ್ಯಕ್ಚುಲಿ ನಮ್ಮ ಡಾಕ್ಟರ್ಸ್ ಎಲ್ಲ ನಮ್ಮ ಸೇಮ್ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ. ಎಲ್ಲರೂ ಕೂತು ತುಂಬ ಸಮಾಲೋಚನೆ ಮಾಡ್ತೀವಿ. ನಮ್ಮದು ಫಸ್ಟ್ ವೀಕ್ ಆಫ್ ಎವ್ರಿ ಮಂತ್ ನಮ್ಮದು ಕ್ಲಿನಿಕಲ್ ಡಿಸ್ಕಷನ್ಸ್ ಇರುತ್ತೆ. ಸೊ ಎಲ್ಲರೂ ಬಂದು ಅವ್ರವ್ರ ಕೇಸಸ್ನ ಚಾಲೆಂಜಿಗಾಗಿ ಹೇಗೆ ಹ್ಯಾಂಡಲ್ ಮಾಡಿದ್ವಿ, ನಮ್ದು ಎಷ್ಟು ಸಕ್ಸಸ್ ರೇಟ್ ಬಂತು, ಟಿಪ್ಸ್ ಏನು ಎಲ್ಲ ಶೇರ್ ಮಾಡ್ಕೊಳ್ತೀವಿ. ಆ ಥರ ನಾನು ಲಾಸ್ಟ್ ಯಾವುದೋ ಒಂದು ಸೆಂಟ್ರಲ್ಲಿ ನೋಡಿದೆ, IUI ಸಕ್ಸಸ್ ರೇಟೇ 60 ಮೇಲಿದೆ. ಯೂಶಲಿ ಬರೀ 10 to 20 ಇರುತ್ತೆ. ಬಟ್ ಅವ್ರದ್ದು ತುಂಬ ಚೆನ್ನಾಗಿದೆ. ನಿಮ್ದು ಏನು ಚೇಂಜಸ್ ಮಾಡ್ಕೊಂಡ್ವಿ ಅಂತ ನಾವೆಲ್ಲ ತಿಳ್ಕೊಳ್ತೀವಿ. ಸೊ ಎಲ್ಲ ತುಂಬ ಒಂಥರ ಪ್ರಸಿದ್ಧವಾದ ಡಾಕ್ಟರ್ಸು, ಎಂಬ್ರಿಯಾಲಜಿಸ್ಟು, ಆಂಡ್ರಾಲಜಿಸ್ಟ್ ಇರೋದ್ರಿಂದ ನಮ್ಮದು ಕಂಪ್ಲೀಟ್ ಆಲ್ 7 ಸೆಂಟರ್ಸಲ್ಲಿ ಸೇಮ್ ಟ್ರೀಟ್ಮೆಂಟ್ ಇರುತ್ತೆ, ಪ್ರೋಟೋಕಾಲ್ ಸೇಮ್ ಇರುತ್ತೆ. ಡಾಕ್ಟರ್, ಇವಾಗಲೇ ಗರ್ಭಗುಡಿ IVF ಸೆಂಟರ್ಗೆ ಬಂದಿರುವಂಥ ಸದಾಶಿವ ಅನ್ನೋರು ಕರೆ ಮಾಡಿದ್ದಾರೆ, ಮಾತನಾಡಿಸ್ತೀನಿ. ನಮಸ್ತೆ. ನಮಸ್ತೆ ಸದಾಶಿವ ಅವರೇ. ಸರ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾವಾಗ ಹೋಗಿರೋದು ನೀವು ಗರ್ಭಗುಡಿ IVF ಸೆಂಟರ್ಗೆ? ಮೇಡಮ್ ನಾವು ಹೋಗಿದ್ದು ಲಾಸ್ಟ್ ಇಯರ್ ಇದರಲ್ಲಿ 2023 ಮೇಡಮ್. ಇದ್ರಲ್ಲಿ ಹೋಗಿದ್ದು ಮೇಡಮ್, ಡಿಸೆಂಬರ್ ಮಂತಲ್ಲಿ ಹೋಗಿದ್ದು ಮೇಡಮ್. ಡಿಸೆಂಬರ್ ಮಂತಲ್ಲಿ ಹೋಗಿದ್ದು ಮೇಡಮ್. ಓಕೆ, ಎಷ್ಟು ವರ್ಷ ಆಗಿತ್ತು ಮದ್ವೆ ಆಗಿ? ಮೇಡಮ್ 10 ವರ್ಷ ನಡೀತಾ ಇತ್ತು ಮೇಡಮ್ ಮದ್ವೆ ಆಗಿ. 10 ವರ್ಷದ ನಂತರ ಹೋಗಿದ್ದೀರಾ ನೀವು? ಹೌದು ಮೇಡಮ್, ಹೌದು ಮೇಡಮ್. ಓಕೆ, ಈ ಹಿಂದೆ ಬೇರೆ ಕಡೆ ಏನಾದರೂ ಟ್ರೀಟ್ಮೆಂಟ್ ತಗೊಂಡಿರೋದಿತ್ತಾ? ಬೇರೆ ಕಡೆನೂ ಹೋಗಿದ್ವಿ ಮೇಡಮ್, ಬೇರೆ ಕಡೆ ಆಸ್ಪತ್ರೆಗೆಲ್ಲ ಹೋಗಿದ್ವಿ. ಮತ್ತೆ ದೇವ್ರು ಅಂತ ಎಲ್ಲ ಮನೇಲೆಲ್ಲ ದೇವ್ರು ಮಾಡ್ತಾ ಇದ್ವಿ, ಅದೆಲ್ಲ ಮಾಡಿದ್ವಿ. ಎಲ್ಲೂ ಆಗಿಲ್ಲ ಮೇಡಮ್. ಕಡೆಗೆ ನಮ್ಗೆ ನನ್ನ ಹೆಂಡತಿನೇ ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡಿ ಮತ್ತೆ ಎಲ್ಲ ನೋಡಿ ಗರ್ಭಗುಡಿಯನ್ನ ಹೆಸರಿಗೆ ಇದು ಮಾಡಿ ಆಸ್ಪತ್ರೆಗೆ ನಾವೇ ಡೈರೆಕ್ಟ್ ಹೋಗಿದ್ವಿ ಮೇಡಮ್, ಸೆಲ್ಫ್ ಡಿಟೈಲ್ಸ್. ಓಕೆ, ಗರ್ಭಗುಡಿ IVF ಸೆಂಟರ್ಗೆ ಹೋಗ್ಬೇಕಾದ್ರೆ ನಿಮ್ಗೊಂದು ಹೋಪ್ ಇತ್ತಾ, ಲೈಕ್ ಇಲ್ಲಿ ಸರಿ ಹೋಗುತ್ತೆ? ಖಂಡಿತ ಇತ್ತು ಮೇಡಮ್, ಖಂಡಿತ ಇತ್ತು ಮೇಡಮ್. ಓಕೆ ಓಕೆ, ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಥ್ಯಾಂಕ್ಸ್ ಹೇಳೋದಕ್ಕೆ ಒಂದೊಳ್ಳೆ ಅವಕಾಶ. ಇವ್ರೆ ಮಾತನಾಡಬಹುದು ನೀವು ಅವ್ರ ಜೊತೆಗೆ? ಆಯ್ತು ಮೇಡಮ್. ಯಾರು ಮೇಡಮ್? ಡಾಕ್ಟರ್ ಇದಾರಾ? ನಮ್ ಎಸ್, ಆಶಾ ಡಾಕ್ಟರ್ ಇದ್ದಾರೆ. ನಮಸ್ತೆ. ಒಳ್ಳೇದು ಒಳ್ಳೇದು ಮೇಡಮ್, ಅವ್ರ ಜೊತೆ ಮಾತಾಡೋಕೆ ತುಂಬಾ ಖುಷಿ ಆಗುತ್ತೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಸೂಪರ್ ಆಗಿದೆ. ನೀವು? ಚೆನ್ನಾಗಿದೆ ಮೇಡಮ್. ನಾವು ಚೆನ್ನಾಗಿರೋದಕ್ಕೆ ನೀವೇ ಕಾರಣ ಮೇಡಮ್. ದೊಡ್ಡ ಮಾತು. ಇವತ್ತು ನಮ್ಮ ಮುಖದಲ್ಲಿ ನಮ್ಮ ಖುಷಿಗೆ, ನಮ್ಮ ಸಂಸಾರ, ನಮ್ಮ ಸಂತೋಷವಾಗಿದ್ದೀವಿ ಅಂತಂದ್ರೆ, ನಮ್ಮ ಮುಖದಲ್ಲಿ ನಗು ಇದೆ ಅಂತಂದ್ರೆ ಅದು ಆಶಾ ಮೇಡಮ್ ಗರ್ಭಗುಡಿಯಿಂದನೇ ಮೇಡಮ್ ಕಾರಣ. ಥ್ಯಾಂಕ್ ಯು ಸೋ ಅದು ಮಚ್. ಗರ್ಭಗುಡಿ ಅನ್ನೋದನ್ನ ನಾನು ಆಸ್ಪತ್ರೆ ಅಂತ ಫೀಲ್ ಮಾಡ್ತಿಲ್ಲ ಮೇಡಮ್, ಅದು ತರ ದೇವಸ್ಥಾನ ಇದ್ದಂಗೆ ಮೇಡಮ್. ಥ್ಯಾಂಕ್ ಯು. ಗರ್ಭಗುಡಿ ಅನ್ನೋದು ದೇವಸ್ಥಾನ ಇದ್ದಂಗೆ. ಆಶಾ ಮೇಡಮ್ ಅಲ್ಲಿರೋ ಶಕ್ತಿ ದೇವತೆ ಮೇಡಮ್, ಆ ದೇವಸ್ಥಾನದಲ್ಲಿರೋ ಶಕ್ತಿ ದೇವತೆ ಮೇಡಮ್ ನಮ್ಮ ಪಾಲ್ಗೆ. ಥ್ಯಾಂಕ್ ಯು ಸರ್. ಅವರ ಎಮೋಷನ್ಸ್ ಎಲ್ಲ ಹೊರಗಡೆ ಬರ್ತಾ ಇದೆ. ಖಂಡಿತ ಖಂಡಿತ ಮೇಡಮ್. ನನಗೆ ತುಂಬಾ ಅವಾಗ ನಾನು ಟ್ರೀಟ್ಮೆಂಟ್ ತಗೋವಾಗ 1 year ಬ್ಯಾಕ್ ತಗೊಳ್ಬೇಕಾದ್ರೆ ಆಶಾ ಮೇಡಮ್ ನ ಮೀಟ್ ಮಾಡಿ ಮಾತಾಡ್ತಿದ್ದು. ಇವತ್ತು ಅವ್ರ ವಾಯ್ಸ್ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ಸಂತೋಷ ಆಗ್ತಾ ಇದೆ ಮೇಡಮ್. ಮತ್ತೆ 10 ವರ್ಷ ಆಗಿತ್ತು ನಮ್ಮ ಮದ್ವೆ ಆಗಿ. 10 ವರ್ಷದಿಂದ ನಮ್ಗೆ ಮಕ್ಳು ಇರ್ಲಿಲ್ಲ. ನಾವು ಬೇಡದೇ ಇರೋ ದೇವ್ರಿಲ್ಲ, ಹೋಗ್ತಾ ಇರೋ ಆಸ್ಪತ್ರೆಗಳಿಲ್ಲ, ಆಯುರ್ವೇದಿಕ್ ಅದು ಬೇರೆ ಎಲ್ಲಾ ಮಾಡಿದ್ವಿ ಮೇಡಮ್. ಗರ್ಭಗುಡಿಗೆ ಹೋದ್ಮೇಲೆ ನಮ್ಗೆ ನಿಜವಾಗ್ಲೂ ನಮ್ಮ ಸಂಸಾರದಲ್ಲಿ, ನಮ್ಮ ಕುಟುಂಬದಲ್ಲಿ ಇವತ್ತು ನಾನು ಇಷ್ಟು ಸಂತೋಷವಾಗಿ ನಿಮ್ ಜೊತೆ ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಾ ಇದೀನಿ ಅಂತಂದ್ರೆ ಡಾಕ್ಟರ್ ಆಶಾ ಮೇಡಮ್ನೇ ಕಾರಣ ಮೇಡಮ್.
ನಿಜ ನಿಜ. ನಿಮ್ ತರ ಬಹಳಷ್ಟು ಜನ ಇರ್ತಾರೆ. 10 ವರ್ಷ ಅಂತ ಹೇಳಿದ್ರೆ ಅದು ಖಂಡಿತ ಮೇಡಮ್. ಚಿಕ್ಕ ಹೌದು. ಸ್ಪೇಸ್ ಅಂತೂ ಅಲ್ವೇ ಅಲ್ಲ. ಮೇಡಮ್, ಇದೇ ತರ ಹೌದು. ಒಂದ್ ಗೈಡೆನ್ಸ್ ಇಲ್ದೇನೆ ಯಾರ ಜೊತೆಗೆ ಮಾತಾಡ್ಬೇಕು, ಎಲ್ಲಿ ಹೋಗ್ಬೇಕು, ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಂತ ಅದೆಷ್ಟೋ ದಂಪತಿಗಳಿರ್ತಾರೆ ನಿಮ್ ತರನೇ ಸಫರ್ ಆಗಿರೋರು. ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಇರೋ ದಂಪತಿಗಳಿಗೆ ಆಶಾ ಮೇಡಮ್ ಅಂತ ಡಾಕ್ಟರ್ ಅಂತ ಶಕ್ತಿ ದೇವತೆ ಸಿಕ್ಬಿಟ್ರೆ ಬಂದೆತನನೇ ಇರೋದಿಲ್ಲ ಮೇಡಮ್ ಪ್ರಪಂಚದಲ್ಲಿ. ಹೌದು ಮೇಡಮ್. ಆ ತರ ಅಷ್ಟು ನಮ್ಗೆ ಟ್ರೀಟ್ಮೆಂಟ್ ಇರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ ಇರ್ಬೋದು, ಅವ್ರು ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಿರ್ಬೋದು, ಎಲ್ರು ತುಂಬಾ ಫ್ರೆಂಡ್ಲಿಯಾಗಿ ಇದ್ ಮಾಡ್ತಾರೆ, ತುಂಬಾ ಸ್ನೇಹವಾಗಿ ನಡ್ಕೊಳ್ತಾರೆ, ಕಾಯಿಸಲ್ಲ, ತಾಳ್ಮೆಯಿಂದ ಇದ್ ಮಾಡ್ತಾರೆ. ಪ್ರತಿಯೊಂದು ಟ್ರೀಟ್ಮೆಂಟು ಕೂಡ ಅಷ್ಟೇ ಅಕ್ಯುರೇಟ್ ಆಗಿದೆ ಮೇಡಮ್ ಅಲ್ಲಿ. ನಿಮ್ ಮಕ್ಳಿಗೆ ಎಷ್ಟು ವರ್ಷ ಇವಾಗ? ಇವಾಗ ನನ್ನ ಮಕ್ಳಿಗೆ 7 ತಿಂಗಳು ನಡೀತಾ ಇದೆ ಮೇಡಮ್. ಓಕೆ ಓಕೆ. ಹೊಸದಾಗಿ ಆಗಮನ ಆಗಿದೆ, ಇವಾಗ ಖುಷಿ ಅನುಭವಿಸ್ತಾ ಇದ್ದೀರಾ ನೀವು? ಅದಕ್ಕಿಂತ ಹೆಚ್ಚಿನ ಖುಷಿ ಅಂತಂದ್ರೆ ಬೇರೆ ಕಡೆ ಎಲ್ಲ ಕಡೆ ಹೋದ್ರೆ ತಿಂಗಳಾರ್ಗಟ್ಲೆ ವರ್ಷಾನ್ಗಟ್ಲೆ ಆಗುತ್ತೆ. ಅಲ್ಲಿ ಹೋದ್ ಒಂದೇ ತಿಂಗಳಿಗೆ ನನ್ನ ಹೆಂಡತಿ ಕನ್ಸೀವ್ ಆದ್ರು ಮೇಡಮ್, ನನ್ನ ಮಿಸಸ್. ಅದಕ್ಕಿಂತ ಸಂತೋಷ. ಅದಕ್ಕೆ ಹೌದು ಮೇಡಮ್, ಒಂದ್ ಬಾಯ್ ಒಂದ್ ಹೆಣ್ಣು ಒಂದ್ ಗಂಡು ಮೇಡಮ್. ಕರೆಕ್ಟ್, ನೆನ್ಪಿದೆ ಅವ್ರಿಗೆ. ಅವರೇ ಹೇಳ್ತಾ ಇದ್ರು ಟ್ವಿನ್ಸ್ ಆಗಿರ್ಬೇಕು ಅಂತ. ಟ್ವಿನ್ಸ್ ಮೇಡಮ್. ಹೌದು ಮೇಡಮ್. ಆ ಸಂತೋಷ ಹೇಳ್ಕೊಳಕ್ಕೆ ಆಗ್ತಿಲ್ಲ ಮೇಡಮ್. ನಿಜವಾಗ ನನ್ಗೆ ಹೆಂಗ್ ಈ ಮಾತಾಡ್ಬೇಕು, ತುಂಬಾ ಮಾತಾಡ್ಬೇಕು ಮೇಡಮ್. ಆಶಾ ಮೇಡಮ್ ಬಗ್ಗೆ, ಗರ್ಭಗುಡಿ ಬಗ್ಗೆ ಮಾತಾಡ್ಬೇಕು. ಸಡನ್ ಆಗಿ ಗೊತ್ತಾಗಿಲ್ಲ ನನ್ಗೆ ಈ ತರ TV9 ಫೋನ್ ಬರುತ್ತೆ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಆದ್ರೆ ಆ ಸಂತೋಷಕ್ಕೆ ಮಾತೇ ಬರ್ತಾ ಇಲ್ಲ ಮೇಡಮ್ ನಿಜವಾಗಿ. ಓಕೆ. ಅವರು ಕೂಡ ಬಹಳ ಎಮೋಷನಲ್ ಆಗ್ತಾರೆ ಈ ರೀತಿಯ ಕಾಲರ್ಸ್ ಗಳು ಕಾಲ್ ಮಾಡಿದಾಗ, ಅವರ ಸಕ್ಸಸ್ ಸ್ಟೋರಿನ ಹೇಳಿದಾಗ. ಬೇರೆ ಕಪಲ್ಸ್ ಯಾವ ತರ ಏನೋ ಗೊತ್ತಿಲ್ಲ ಮೇಡಮ್. ನಾನು ನನ್ನ ಹೆಂಡತಿ ಪ್ರತಿ ದಿವಸ ನೆನ್ಸ್ಕೊಳ್ತೀವಿ ಮೇಡಮ್. ನಾವಷ್ಟೇ ಅಲ್ಲ ಮೇಡಮ್, ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ತಂದೆ ತಾಯಿ ಎಲ್ಲ ಪ್ರತಿ ದಿವಸ ಅವ್ರನ್ನ ನೆನ್ಸ್ಕೊಳ್ತೀವಿ. ಆ ಗರ್ಭಗುಡಿಯನ್ನ ಹೆಸರು ನಮ್ಮ ಮನಸ್ಸಲ್ಲಿ ಅಚ್ಚ ಎಳೆದೇ ಉಳ್ಕೊಬಿಟ್ಟಿದೆ ಮೇಡಮ್. ಅದು ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತನಾಡಿದ್ರೆ, ನಿಮ್ ಖುಷಿನ ಹಂಚ್ಕೊಂಡಿದ್ದೀರಾ ನಮ್ಮ ಜೊತೆಗೆ. ಥ್ಯಾಂಕ್ ಯು. ಈ ರೀತಿಯಾದಂಥ ಕಾಲರ್ಸ್ಗಳು ಬರುವಾಗ ಆಶ್ಚರ್ಯ ಅನ್ಸೋದು, 10 ವರ್ಷ ಅಂತೆ. 10 ವರ್ಷ ಚಿಕ್ಕ ಗ್ಯಾಪ್ ಅಂತೂ ಅಲ್ವೇ ಅಲ್ಲ. ಕ್ವಿಕ್ ಆಗಿ ಹೇಗೆ ಕನ್ಸೀವ್ ಆದ್ರು ಅನ್ನೋದು ಆಶ್ಚರ್ಯ ಅನ್ಸಲ್ವಾ ಡಾಕ್ಟರ್? ನನಗೆ ಶಾಕಿಂಗ್ ಅನ್ನಿಸ್ತಿದ್ದು. ಆಕ್ಚುಲಿ ಅವ್ರು ಬಂದಾಗ ತುಂಬಾ ಡಿಪ್ರೆಸ್ಡ್ ಇದ್ರು. ಫಸ್ಟ್ ವಿಸಿಟ್ ನಂಗೆ ಜ್ಞಾಪಕ ಬರ್ತಾ ಇದೆ. ಇಬ್ರು ಒಂಥರ ಮೂಲೆಯಲ್ಲಿ ಕೂತಿದ್ರು ಎಲ್ಲೋ ಕನ್ಸಲ್ಟೇಷನ್ ರೂಮ್. ನನ್ನ ರೂಮಿಗೆ ಬಂದಾಗ ದೇ ಡಿಂಟ್ ವಾಂಟ್ ಟು ಟಾಕ್ ಮಚ್. ಆಲ್ರೆಡಿ IVF ಫೇಲ್ಯೂರ್ಸ್ ಆಗೋಗಿತ್ತು 4-5. ತುಂಬ ಅನುಭವಿಸ್ಬಿಟ್ಟಿದ್ರು. ಹಿಸ್ಟ್ರಿ ಹೇಳೋದಕ್ಕೂ ಹಿಂಜಡಿತಿದ್ರು. ಆಮೇಲೆ ತುಂಬ ಮಾತಾಡಿದ್ವಿ ನಾವು. ಈ ಥರ ಅಲ್ಲ, ಎಲ್ಲೋ ಮಿಸ್ಸಿಂಗ್ ಲಿಂಕ್ ಇರುತ್ತೆ, ಕಂಡಿಡಿಯೋಣ. ಬಿಟ್ಬಿಡಕ್ಕೆ ಹೊರಟಿದ್ರು. ಆಲ್ ಎಫರ್ಟ್ಸ್ ಬಿಟ್ಬಿಟ್ಟು ನಾವು ಮಗು ಇಲ್ಲದೆ ಸುಮ್ಮನೆ ಇದ್ಬಿಡ್ತೀವಿ, ಇಲ್ಲ ಅಡಾಪ್ಷನ್ಗೆ ಹೊಟ್ಟೋಗ್ತೀವಿ ಅಂತ ಕೂತಿದ್ರು. ಸುಮಾರು ಹೊತ್ತು ಮಾತಾಡಿ 1 ವಿಸಿಟ್, 2 ವಿಸಿಟ್, 3 ವಿಸಿಟ್. ಆಮೇಲೆ ಅವ್ರ ತಾಯಿಗೆಲ್ಲ ಡೈರೆಕ್ಟ್ ಕನೆಕ್ಟ್ ಮಾಡಿಕೊಟ್ಟಿದ್ರು. ಅವರು ಫೋನಲ್ಲಿ ತುಂಬ ಬ್ರೇಕ್ ಡೌನ್ ಆಗೋದ್ರು. ಇವೆಲ್ಲರ ಹತ್ರ ಮಾತಾಡಿದ್ವಿ. ಆಮೇಲೆ ತುಂಬ ಟ್ರಸ್ಟ್ ಮಾಡಿದ್ರು ಚೈತ್ರ ಅವರೇ. ನಾವು ಹೇಳಿದ್ದನ್ನ ತುಂಬ ಟ್ರಸ್ಟ್ ಮಾಡಿದ್ರು. ಇಬ್ರು ಅಷ್ಟೇ, ತುಂಬ ಮುಗ್ದ್ರು ಇಬ್ರು. ಆಮೇಲೆ ಮುಂದಕ್ಕೆ ಹೋದ್ರು. ಅವ್ರ ಲಕ್ ನೋಡಿ, ದೇವ್ರ ದಯೆ, ಫಸ್ಟ್ ವಿಸಿಟ್ ಅಲ್ಲೇನೆ ಶಿ ಕನ್ಸೀವ್ಡ್ ವಿತ್ ಟ್ವಿನ್ಸ್. ಒಂದು ಬಾಯ್, ಒಂದು ಗರ್ಲ್ ಇದೆ. ಓಕೆ ಓಕೆ. ಡಾಕ್ಟರ್, ಕಳೆದ ಬಾರಿ ಹೇಳ್ತಾ ಇದ್ರೆ ನೀವು IUI ಫ್ರೀ ಟ್ರೀಟ್ಮೆಂಟ್ಗಳಿರುತ್ತೆ ಅನ್ನುವಂಥದ್ದು, ಅದು ಇನ್ನೂ ಕೂಡ ನಡೀತಾ ಇದೆ ಹೇಗೆ? ಯಾ ವ್ಯಾಲೆಂಟೈನ್ಸ್ ಡೇ ಆಫರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿ ಎಲ್ಲ ಕಪಲ್ಸ್ ತಗೊಳ್ತಾ ಇದ್ದಾರೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಜನರಿಗೆ ಅಕಸ್ಮಾತ್ ಪ್ರಾಬ್ಲಮ್ಸ್ ಇದ್ರೆ, IUI ಕೂಡ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಬನ್ನಿ. ಫ್ರೀ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ ನಮ್ಮಲ್ಲಿ. ಸೊ ಏನ್ ಮಾಡಬೇಕು ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ IUI ಫ್ರೀ ಮಾಡ್ತೀವಿ. ಅವತ್ತಿನ ದಿವಸ ಸೆಮೆನ್ ಪ್ರಿಪರೇಷನ್ ಚಾರ್ಜ್ ಮಾಡ್ತಾ ಇಲ್ಲ. ಸೊ ಎಲ್ಲಾ ಫೆಸಿಲಿಟೀಸ್ ಇರೋದ್ರಿಂದ ದಯವಿಟ್ಟು ಬಂದು ಅದನ್ನ ತಗೊಂಡು ಮಗುನ್ ಕನ್ಸೀವ್ ಆಗ್ಲಿ ಅಂತ. ಓಕೆ, ಇದೊಂದು ಬೆಸ್ಟ್ ಆಫರ್ ಆಕ್ಚುಲಿ, IUI ಫ್ರೀ ಅಂತ ಹೇಳಿರೋದು. ಬಹಳ ಜನರಿಗೆ ಡೌಟ್ ಇತ್ತು, ಹೌದಾ ಇದು ಫ್ರೀ ಇರುತ್ತೆ ಅಂತ. ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ, ಅದನ್ನ ನೋಡಿದ್ದಾರೆ ಅಂತ. ಇನ್ನೊಂದು ಬಹಳ ಮುಖ್ಯವಾಗಿ ಎಲ್ಲಾ ಎಪಿಸೋಡ್ ಅಲ್ಲೂ ಕೇಳ್ತೀವಿ ನಾವು, ಉಚಿತ ಕ್ಯಾಂಪ್ ಎಲ್ಲಿ ಮಾಡ್ತಾ ಇದ್ದೀರಾ, ಫ್ರೀ ಕ್ಯಾಂಪ್ ಗಳೆಲ್ಲ ಆಗ್ತಾ ಇದೆ ಅಂತ. ಬಹಳಷ್ಟು ಜನ ಇದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. 23rd ರಾಜನಂದಿನಿ ಹಾಸ್ಪಿಟಲ್ ಕೋಣನಕುಂಟೆಲಿದೆ, ಒಂದು ಒಳ್ಳೆ OPDs ಇದೆ. ಆಮೇಲೆ ಮಂಡ್ಯಾಲಿದೆ ತಾರಾ ಹಾಸ್ಪಿಟಲ್, ಇನ್ನೊಂದು ರಕ್ಷಿತಾ ಹಾಸ್ಪಿಟಲ್ ದೊಡ್ಡಬಳ್ಳಾಪುರ. ಸೊ ಈ ಮಂತಲ್ಲೇ ಇರೋದ್ರಿಂದ ನಿಮ್ಗೆ ಅಕಸ್ಮಾತ್ ಹತ್ರ ಇದ್ರೆ ಕಂಪ್ಲೀಟ್ ಫೈಲ್ಸ್ ತಗೊಂಡೋಗಿ ಅಲ್ಲಿ ಹಸ್ಬೆಂಡ್ಸ್ನು ಕರ್ಕೊಂಡೋಗಿ ನೀಟಾಗಿ ಕನ್ಸಲ್ಟೇಷನ್ ತಗೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್, ಈಗಿನ ಜನರೇಷನ್ ಕೂಡ ಈ ರೀತಿಯಾದಂಥ ತಿಳುವಳಿಕೆನೇ ಇಲ್ಲ ಅಂತ ಹೇಳುವಂತ ಆಶ್ಚರ್ಯಕರ ಸಂಗತಿಗಳೇನಾದ್ರೂ ಆಗಿದೆಯಾ ಡಾಕ್ಟರ್ ಈ ಕನ್ಸೀವ್ ವಿಚಾರಕ್ಕೆ ಸಂಬಂಧಪಟ್ಟ? ಎವ್ರಿ ಡೇ ನೋಡ್ತೀನಿ. ನಾನು ಅನ್ಕೊಂಡೇ ಇರಲ್ಲ, 20 ವರ್ಷ ವೇಸ್ಟ್ ಮಾಡಿರ್ತಾರೆ, 25 years ವೇಸ್ಟ್ ಮಾಡಿರ್ತಾರೆ. ಬರೀ ದೇವಸ್ಥಾನ, ತೀರ್ಥಯಾತ್ರೆ, ಪೂಜೆ ಇದೇ ಹೋಗಿರ್ತಾರೆ. ಡಾಕ್ಟರ್ ಹತ್ರನೇ ಬಂದಿರಲ್ಲ. ಹಸ್ಬೆಂಡ್ ಬಂದಾಗ 0 ಸ್ಪರ್ಮ್ ಇರುತ್ತೆ. ಅಷ್ಟು ವರ್ಷದಲ್ಲಿ ಎಷ್ಟು ಮಾಡ್ಬೋದಿತ್ತು, ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಬೋದಿತ್ತಲ್ಲ ಅನ್ಸುತ್ತೆ. ಆಮೇಲೆ ಏನು ತುಂಬ ಅನ್ಎಜುಕೇಟೆಡು ಇರಲ್ಲ, ವೆಲ್ ರೆಡ್ಡೇ ಇರ್ತಾರೆ, ಬಟ್ ಅದ್ರ ಬಗ್ಗೆ ಐಡಿಯಾ ಇಲ್ಲ.
ಆಮೇಲೆ ಮನೆಗಳಲ್ಲೂ ಸಹಕಾರ ಕೊಡಲ್ಲ. ನಾವು ಮಗು ಆಗ್ಲಿಕ್ಕೆ ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ ತಕ್ಷಣ ಇದು ನ್ಯಾಚುರಲ್ ಆಗಿ ಆಗ್ಬೇಕು, ನೀವೆಲ್ಲೂ ಹೋಗ್ಬೇಡಿ, ಏನೇನೋ ಮಾಡ್ಬಿಡ್ತಾರೆ, ತಪ್ಪೆಲ್ಲ ಆಗ್ಬಿಡುತ್ತೆ, ಆ ಥರ ತುಂಬ ತುಂಬಿಸ್ಬಿಡ್ತಾರೆ, ನಂಬ್ಕೊಂಡು ಕೂತಿರ್ತಾರೆ. ಆ್ಯಕ್ಚುಲಿ ಯಾವುದೇ ಥರ ತಪ್ಪು ಮಾಡಲ್ಲ ನಾವು ಸೆಂಟರ್ಸಲ್ಲಿ. ಅವ್ರದ್ದೇ ಎಗ್ಸು, ಅವ್ರದ್ದೇ ಸ್ಪರ್ಮ್ಸು, ಕಂಪ್ಲೀಟ್ ಕಾನ್ಫಿಡೆನ್ಷಿಯಾಲಿಟಿ ಎಲ್ಲ ಮೇಂಟೈನ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಕನ್ಸೀವ್ ಆಗೋಕ್ಕೆ ಹೊತ್ತು ಬೇರೆ ಏನು ಥರ ತಪ್ಪುಗಳು ನಡೆಯಲ್ಲ. ಹುಟ್ಟಿರೋ ಮಗು ಕೂಡ ಕಂಪ್ಲೀಟ್ ನಾರ್ಮಲ್ ಇರುತ್ತೆ, ಭಯ ಪಡೋದು ಬೇಡ. ಎಸ್, ನಾನು ಬಹಳ ಕಾಲರ್ಗಳಲ್ಲೂ ಕೂಡ ಕೇಳಿದ್ದೆ ಡಾಕ್ಟರ್, ಇದು ಬೇರೆ ಕಡೆ IUI ಮಾಡಿಸ್ಕೊಂಡಿರ್ತಾರೆ, ಫೇಲ್ಯೂರ್ ಆಗಿರುತ್ತೆ, ಗರ್ಭಗುಡಿ ಬಂದಿರ್ತಾರೆ, IVFಗಳು ಪಾಸ್ ಆಗಿರುತ್ತೆ, ಏನ್ ಸಮಸ್ಯೆ ಆಗಿರುತ್ತೆ ಅಂತ ಅವರಿಗೆ ಫೇಲ್ಯೂರ್ಗೆ? ಅವ್ರಿಗೆ ಆಕ್ಚುಲಿ ಏನೋ ಒಂದು ಒಂಥರ ಓವರ್ ಲುಕ್ ಅಂತೀವಲ್ಲ, ಅದಾಗಿರುತ್ತೆ ಯೂಶಲಿ. ಏನೋ ಟ್ಯೂಬ್ಸ್ ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಆಗಿರಲ್ಲ, TB ಟೆಸ್ಟಿಂಗ್ ಆಗಿರಲ್ಲ, ಅಥವಾ ಹಸ್ಬೆಂಡ್ಸ್ ಅಲ್ಲಿ ಶುಗರ್ ಇರೋದು ಕಂಡಿಡ್ದೇ ಇರಲ್ಲ, ವೈಫ್ ಥೈರಾಯ್ಡ್ ಮಾತ್ರನೇ ತಗೋತಿರಲ್ಲ. ಅಂದರೆ ಒಂದು 100 ಪೀಪಲ್ ಬಂದು ನಿಂತ್ಕೊಂಡ್ಬಿಟ್ಟಾಗ ನಾವು ಯಾವ ಥರ ಮಾಡ್ತೀವಿ, ಒಂದು ಚೂರು ಅಟೆನ್ಷನ್ ಕೊಡದೆ ಏನೋ ಮಿಸ್ಸಿಂಗ್ ಇರುತ್ತೆ. ಸೊ ಅಷ್ಟು ಜಾಸ್ತಿ ಕ್ರೌಡ್ನ ಪರ್ ಡೇ ಇಟ್ಕೋಬಾರ್ದು ಯಾವತ್ತೂ ಇನ್ಫರ್ಟಿಲಿಟಿ. 15-20 ಇಟ್ಕೊಂಡು ಅವ್ರಿಗೆ ಚೆನ್ನಾಗಿ ಟೈಮ್ ಕೊಡಬೇಕು. ಅವ್ರು ತಂದಿರೋ ಕಂಪ್ಲೀಟ್ ಫೈಲ್ ಹುಡುಕ್ಬಿಟ್ರೆ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಟೈಮ್ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇಲ್ಲಿ ಮಲ್ಟಿ ಟಾಸ್ಕ್ಗಳಿರುತ್ತಾ? ಒಂದ್ ಕಡೆ ಬ್ರೇಕ್ ಡೌನ್ ಆಗಿರೋರು ಬಂದಾಗ ಅವ್ರಿಗೆ ಸಮಾಧಾನ ಮಾಡೋದು, ಒಂದು ಸೈಕಾಟ್ರಿಸ್ಟ್ ಜಾಬ್ ಕೂಡ ಮಾಡ್ಬೇಕಾಗಿ ಬರುತ್ತೆ ಇತ್ತೀಚಿನ ದಿನ ನೋಡಿದ್ರೆ. ಜಾಸ್ತಿ ಅದೇ ಇರುತ್ತೆ ದ್ಯಾನ್ ಫಿಸಿಕಲ್, ಸೈಕಾಲಜಿಕಲ್ಲೇ ತುಂಬಾ ಇರುತ್ತೆ. ಬಟ್ ನಮ್ಮಲ್ಲಿ ಸೈಕಾಲಜಿಸ್ಟ್ಗಳೇ ಇದ್ದಾರೆ, ಸೈಕಾಟ್ರಿಸ್ಟ್ ಟೀಮೇ ಇದೆ, ಕೌನ್ಸಿಲರ್ಸ್ ಇದೆ, ಅವ್ರು ತುಂಬಾ ಜಾಬ್ ಇದ್ರಲ್ಲಿ ಮಾಡ್ತಾರೆ. ಆಮೇಲೆ ಗರ್ಭಗುಡಿ ಹೋಲಿಸ್ಟಿಕ್ ಆಗಿ ನೋಡೋದ್ರಿಂದ ನಾವು ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಕಂಪ್ಲೀಟ್ ಎಲ್ಲಾನು ಇಂಟಿಗ್ರೇಟ್ ಮಾಡ್ತೀವಿ. ಸೊ ಮೈಂಡ್ ಕಾಮ್ ಆಗಿದ ತಕ್ಷಣ ನಿಮಗೆ ಬಾಡಿಲಿ ರಿಸಲ್ಟ್ ಬರೋದು ಖಂಡಿತ. ಎಷ್ಟು ಜನ ಹೇಳ್ತಾರೆ ಎಂಟೈರ್ ಗರ್ಭಗುಡಿ ಟೀಮ್ ತುಂಬಾ ನಮ್ ಜೊತೆ ಕನೆಕ್ಟ್ ಆಗ್ತಾರೆ, ಚೆನ್ನಾಗಿ ಮಾತನಾಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ. ಬಹುಶಃ ಇದೇ ಫ್ಯಾಮಿಲಿಯಿಂದ ಸಿಕ್ಕಿದ್ದಿದ್ರೆ ಆ ದಾರಿ ಈಸಿ ಆಗ್ತಾ ಇತ್ತು ಅವರಿಗೆ. ತುಂಬಾ ಈಸಿ ಆಗುತ್ತೆ. ಒಂದು ಮೆಂಟಲ್ ಸಪೋರ್ಟು, ಒಂದು ನಿನ್ಗೆ ಹೆಗಲ್ ಮೇಲೆ ಒಂದು ಕೈ ಇಟ್ಟು ಒಂದು ಪ್ಯಾಟು, ಒಂದು ಸಿಂಪಲ್ ವರ್ಡು, ಬಾ ನಾನು ಬರ್ತೀನಿ ನಿನ್ನ ಜೊತೆ ತೋರ್ಸೋಣ ಅನ್ನೋದು, ಅದೆಲ್ಲ ತುಂಬಾ ಮ್ಯಾಟ್ರ್ ಆಗುತ್ತೆ. ಗರ್ಭಗುಡಿಗೆ ಬಂದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ನಮ್ಮ ಸ್ಟಾಫ್ಸ್. ಅವ್ರದ್ದು ಬೀಟಾ HCG ಪಾಸಿಟಿವ್ ಬಂದಾಗ ಇವ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ಆಮೇಲೆ ಅವ್ರ ಹೆಸರು ನಾವು ಬೋರ್ಡಲ್ಲಿ ಹಾಕ್ತೀವಿ. ಸೊ ಕಪಲ್ಸ್ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ಆ ಹೆಸರು ನೋಡಿ. ಎಷ್ಟೊಂದು ಜನ ಕಸ್ಟಮ್ಸು ಕಲ್ಚರ್ ಇದೆ ಗರ್ಭಗುಡಿಲಿ. ಸೊ ಪೀಪಲ್ ಫೀಲ್ ವೆರಿ ಕನೆಕ್ಟೆಡ್. ಅವ್ರು ಹೇಳ್ತಾ ಇದ್ರಲ್ಲ, ಐ ಫೀಲ್ ಸೋ ಕನೆಕ್ಟೆಡ್ ಅಂತ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನ ಆಗೋದಕ್ಕೆ ಏನೇನು ಸಮಸ್ಯೆ, ಏನ್ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಆಶಾ ಎಸ್ ವಿಜಯ್. ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ, ನ್ಯೂ BEL ರಸ್ತೆ, ನಾಗರಬಾವಿ. ದೂರವಾಣಿ ಸಂಖ್ಯೆ 9110810832. ವೆಬ್ಸೈಟ್ www.garbhagudi.com. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.